ಹಾಯ್ ಹಲೋ ಎಲ್ಲರಿಗೂ ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ನಮಸ್ಕಾರಗಳು. ಏನಪ್ಪ ಇದು ಯಾವ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಯಾವ ಗುಹೆ ಅಂತಂದರೆ ಇದು ಗೋವಿಂದ ಕ್ಷೇತ್ರ, ಬಸವನಗುಡಿಲಿರುವಂಥ ಒಂದು ಗೋವಿಂದ ಕ್ಷೇತ್ರ ಅಂತ ಹೇಳಿ ಇದನ್ನ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಒಳಗಡೆ ಕೇವ್ ರೂಪದಲ್ಲೆಲ್ಲ. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಶ್ರೀಕೃಷ್ಣ ಸ್ವಾಮಿ ಟೆಂಪಲ್ ಇದು. ಸೊ ಕಿರುಬೆರಳಲ್ಲಿ ಬೆಟ್ಟನ ಎತ್ತಿ ನಿಂತಿರೋದು, ಹಿಡ್ಕೊಂಡಿರೋದು, ಕಿರುಬೆರಳಲ್ಲಿ ಬೆಟ್ಟನ ಹಿಡ್ಕೊಂಡಿರೋದು. ಇದಕ್ಕೊಂದು ಕತೆ ಇದೆ. ಸೊ ಆ ಕತೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ. ಸೊ ಈ ದೇವಸ್ಥಾನ ನೀವು ಬಸವನಗುಡಿಗೆ ಹೋದರೆ ಮಿಸ್ ಮಾಡ್ದಲೇ ನೋಡಬೇಕಾಗಿರುವಂಥ ಒಂದು ದೇವಸ್ಥಾನ. ಹಳೆ ವ್ಲಾಗ್ ವಿಡಿಯೋ ನೋಡಿರ್ಬೋದು ನೀವು, ಚಿಕ್ಕ ವ್ಲಾಗ್ ಹಾಕಿದ್ದೀನಿ. ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಲಿದೆ. ಅದರ ಪಕ್ಕದಲ್ಲೇ ಇದು BMIST ಕಾಲೇಜ್ ಮುಂಭಾಗ ಇರುವಂಥ ದೇವಸ್ಥಾನ. ನೋಡಿ ಆರತಿ ಮಾಡ್ತಿದ್ದಾರೆ, ನೋಡಿಕೊಂಡು ದೇವರ ದರ್ಶನ ಪಡ್ಕೊಳ್ಳಿ. ಈ ಜಾಗಕ್ಕೆ ಮಾತ್ರ ನೀವು ಮಿಸ್ ಮಾಡ್ದಲೇ ಹೋಗಬೇಕು. ಸೊ ಅಂಥ ಒಂದು ಜಾಗ. ಸೊ ಬೆಸ್ಟ್ ಒಂದು ವೀಕೆಂಡ್ ಪ್ಲೇಸ್ ಅಂತ ಹೇಳ್ಬೋದು ಇದು ಬಸವನಗುಡಿಯಲ್ಲಿ. ಜೋ ಜೋ ನೋಡಿದ್ರಲ್ಲ, ಜೋ ಲಾಲಿ ಹಾಡನ್ನು ಕೃಷ್ಣ ಸ್ವಾಮಿಗೆ ಹಾಡಿದರು ಎಲ್ಲ ವಿದ್ಯಾರ್ಥಿಗಳು, ಅಲ್ಲಿರುವಂಥ ವಿದ್ಯಾರ್ಥಿಗಳು. ಸೊ ಈ ದೇವಸ್ಥಾನದ ಪೂಜೆ ಆದ ನಂತರ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ಅಲ್ಲಿಂದ ಹೊರಡ್ಬೋದು. ತುಂಬ ದೇವಸ್ಥಾನ ಪೀಸ್ನೆಸ್ಸಲ್ಲಿದೆ. ಸೊ ನೀವು ಒಳಗಡೆಗೆ ಹೋದರೆ ಒಂಥರ ಫುಲ್ ಪೀಸ್ಫುಲ್ನೆಸ್ ಸಿಗುತ್ತೆ. ಸೊ ಮಿಸ್ ಮಾಡ್ದಲೇ ನೀವು ಬಸವನಗುಡಿಗೆ ಹೋಗಿದ್ದರೆ ಒಂದು 15 ಮಿನಿಟ್ಸ್ ಅಷ್ಟೇ ಇದು, ನೋಡ್ಕೊಂಡು ಬನ್ನಿ. ನಿಮ್ಗೇನಾದ್ರೂ ಇದೇ ರೀತಿ ಮಂಗಳಾರತಿ ನೋಡಬೇಕು ಅಂತಂದರೆ 7 ಗಂಟೆ ಇಲ್ಲ 7:15 ಮಂಗಳಾರತಿ ಆಗುತ್ತೆ ಡೈಲಿ ಸಾಯಂಕಾಲ. ಆ ಟೈಮಲ್ಲಿ ಹೋಗಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಕ್ಸಿಟ್ ಆಗ್ತಿರ್ಬೇಕಾದ್ರೆ ನಿಮಗೆ ಪ್ರಸಾದ ನಿಲಯ ಅಂತ ಇದೆ. ಸೊ ಮತ್ತು ಅಲ್ಲೊಂದು 2-3 ಹಸುಗಳನ್ನ ಕಟ್ಟಾಕಿದ್ದಾರೆ. ಸೊ ಅದರದ್ದೊಂದು ಜಾಗ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಹೋಗ್ತಾ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ನಾವು ಆ್ಯಕ್ಚುಲಿ 7 ಗಂಟೆಗೆ ಹೋಗಿ 7:15 ವಾಪಸ್ ಹೋಗ್ತಾ ಇದ್ವಿ. ವರೆಗೆ ತುಂಬ ಮಂಗಳಾರತಿ ಚೆನ್ನಾಗಾಗತ್ತೆ, ಇಲ್ಲೇ ಇರಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರಲ್ಲ ಅಂತ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಪೀಸ್ಫುಲ್ನೆಸ್ ಇತ್ತು, ಮನಸ್ಸಿಗೆ ಒಂದು ಒಳ್ಳೆ ಶಾಂತಿ ಸಿಕ್ತು, ನೆಮ್ಮದಿ ಸಿಕ್ತು, ಮತ್ತು ಒಳ್ಳೆ ಮಂಗಳಾರತಿ ನೋಡೋಕೆ ಸಿಕ್ತು, ನಮಗೆ ಸ್ವಾಮಿ ದರ್ಶನ ಆಯಿತು. ಸೊ ನೀವು ಬಸವನಗುಡಿ ಕಡೆಗೆ ಹೋದಾಗ ನೋಡ್ಕೊಂಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತ ಇದೆ. ಸೊ ಗೋವರ್ಧನ ಕ್ಷೇತ್ರ, ಉಡುಪಿ ಶ್ರೀ ಪುತ್ತಿಗೆ ಮಠ ಸೊ ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.